ಬ್ರೇಕಿಂಗ್ ಬಿಜೆಪಿ ನಾಯಕರಲ್ಲಿ ಈಗ ಶುರುವಾಯಿತು ಡವಡವ. ಬಿಜೆಪಿ ನಾಯಕರಲ್ಲಿ 20 MLAಗಳು ಜಾಸ್ತಿ ಇದ್ದಾರೆ. ಆದರೆ ಎಲ್ಲಾದರೂ ಕ್ರಾಸ್ ವೋಟಿಂಗ್ ಆಯಿತು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ 20 ಉಳಿಯಲ್ಲ, 45 ಅಂತಂದರೆ 48 ಆದರೂ 46 ಆದರೂ ಹಾಕಿರ್ತಾರೆ. ಉಳಿದದ್ದು 20 ಅಂತ ಇಟ್ಕೊಳ್ಳಿ. 20 ಮತ್ತು 19 JDS, 39 ಮತಗಳಾದರೂ ಬರಬೇಕಲ್ಲ ಕುಪೇಂದ್ರ ರೆಡ್ಡಿಗೆ. ಇಲ್ಲಿ ಮುಖಭಂಗ ಆಗೋದು ಯಾವಾಗ ಅಂತಂದರೆ 39 ಬರಬೇಕಾದ್ರ ಪೈಕಿ ಒಂದು 4 ಬಂದಿಲ್ಲ, ಕ್ರಾಸ್ ವೋಟ್ ಆಯಿತು ಅಂತಂದರೆ ನಾಳೆಯಿಂದ ಶುರು ಆಗುತ್ತೆ. ನಿಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ಲ, ಮತ್ತೊಂದು ಮಗದೊಂದು. ಈಗ ಮರ್ಯಾದೆ ಪ್ರಶ್ನೆ ಆಗಿದೆ, ಯಾಕಂದರೆ ಇದು ನಾಳೆ ಬಹಿರಂಗ ಆಗಲೇಬೇಕು. ಮತ್ತೊಮ್ಮೆ ನಮ್ಮ ನಾಗೇಂದ್ರ ಬಾಬು ನೋಡಿ, ಅಲ್ಲಿ ಫುಲ್ ಜಾಮ್ ಆಗಿದೆ. ಹೆಬ್ಬಾಳ ಥ್ರೂ ಹೋಗ್ತಾ ಇದ್ರು ಮುಖ್ಯಮಂತ್ರಿಗಳ ಬಸ್, 4 ಬಸ್ಗಳು ಕೂಡ ಈಗ ಆಲ್ರೆಡಿ ನೋಡಿ ಅಲ್ಲಿ ಮುಂದೆ ಕಾಣ್ತಾ ಇದೆ, ಬಸ್ ಕಾಣ್ತಾ ಇದೆ. ಅದರ ಹಿಂದೆ ನಮ್ಮೆಲ್ಲ ಪತ್ರಕರ್ತ ಮಿತ್ರರ ವೆಹಿಕಲ್ಗಳು, ಜೊತೆಗೆ ನಾಗೇಂದ್ರ ಬಾಬು. ಐ ಥಿಂಕ್ ವಾಯ್ಸ್ ಇದ್ರೆ ಸಿದ್ದರಾಮಯ್ಯ ಅವರು 3ನೇ ಬಸ್ಸಲ್ಲಿ ತೆರಳ್ತಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ವಿಜುವಲ್ಸ್ ಅನ್ನು ತೋರಿಸುವಂಥ ಕೆಲಸವನ್ನ ಮಾಡ್ತಾರೆ, ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂತೇಳಿ. ನೋಡಿ, 10 ಗಂಟೆಯಿಂದ ಪ್ರಕ್ರಿಯೆಗಳು ಆರಂಭ ಆಗಬೇಕಿತ್ತು, ಆಲ್ರೆಡಿ 9 ಗಂಟೆಯಿಂದ ಪ್ರಕ್ರಿಯೆಗಳು ಆರಂಭ ಆಗಿದೆ. ಕ್ಷಣದ ಅಪ್ಡೇಟನ್ನು ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸುವಂಥ ಕೆಲಸವನ್ನು ನಮ್ಮ ಇಡೀ ತಂಡ ಮಾಡ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ನೋಡಿ, ಮೊದಲ 2 ಬಸ್ಸು ಈಸಿಯಾಗಿ ತಲುಪಿದಾದರೆ 3ನೇ ಬಸ್ ನಾವೇನು ನೋಡ್ತಾ ಇದ್ವಿ, ಈ 3ನೇ ಬಸ್ಸಲ್ಲಿ CM ಸಿದ್ದರಾಮಯ್ಯ ಅವರಿದ್ದಾರೆ, ಸಚಿವರಾಗಿರುವಂಥ ಜಮೀರ್ ಅಹಮದ್ ಅವರಿದ್ದಾರೆ, ಬಹುತೇಕ ಶಾಸಕರು ಇದ್ದಾರೆ. ಆದರೆ ಈಗ ಟ್ರಾಫಿಕ್ ಬಿಸಿ ತಟ್ಟಿದೆ. ನೋಡಿ ಯಾವ ರೀತಿ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇರೋದು, ಕಂಪ್ಲೀಟ್ ಜಾಮ್ ಆಗಿದೆ. ಹಿಲ್ಟನ್ ಹೋಟೆಲ್ನಿಂದ ಅಲ್ಲ ಸರ್, ಬ್ಯಾಕ್ ಎಂಡ್ ಕ್ಯಾಲ್ಕುಲೇಷನ್ ಮಾಡಿರ್ತೀರಲ್ಲ ಅಂತ. ಸರ್ ಈಗ ಸಮಾನ ಮನಸ್ಕರರು ಓಟ್ ಹಾಕ್ತಾರೆ ಅನ್ನೋ ನಂಬಿಕೆ ಮೇಲೆ ಕುಪೇಂದ್ರ ರೆಡ್ಡಿಯವರು ನಿಂತಿದ್ದಾರೆ. ನೋಡೋಣ, ವಿಶ್ವಾಸ ಮತ ಅಂತ ಹೇಳಿದ್ರೆ ಅವ್ರಿಗೆಲ್ಲರ ಪರಿಚಯ ಇದೆ, ಅದರಿಂದ ಒಳ್ಳೇದಾಗ್ಬೋದು ಅಂತ ನಾವು. DCM DK ಶಿವಕುಮಾರ್ ಹೇಳ್ತಾ ಇದ್ರು, ಬಿಜೆಪಿ ಅವರು 42 ಜನ MLAಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಆಫರ್ಗಳನ್ನ ಕೊಟ್ಟರು ಅಂತ. ನಿಜಾನಾ? ನನಗೆ ಗೊತ್ತಿಲ್ಲ ಅದು. ಸರ್, ಎಷ್ಟು ವಿಶ್ವಾಸ ಇದೆ ಗೆಲ್ತಾರೆ ಅನ್ನೋದು? ವಿಶ್ವಾಸ ಇದೆ, ಗೆಲ್ತಾರೆ. ಹೇಗೆ ಗೆಲ್ತಾರೆ ಅಂತ? ಸಂಖ್ಯಾಬಲ ಇಲ್ಲ. ನೋಡೋಣ, ಯಾರು ಮಿಸ್ಟೇಕ್ಸ್ ಮಾಡ್ಬೋದಲ್ವ.